ಬೆಳಗಾವಿಗೆ ಬಂದೇ ಬಿಟ್ರ ಅಕ್ರಮ ಬಾಂಗ್ಲಾ ನಿವಾಸಿಗಳು ಎಷ್ಟು ಜನ ಇಲ್ಲಿಗೆ ಬಂದು ಸುಳ್ಳು ಹೇಳಿದ್ರು ಗೊತ್ತಾ? ಇಂಥದೊಂದು ಪ್ರಶ್ನೆ ಇದೀಗ ಎಲ್ಲರಲ್ಲಿ ಕಾಡೋದಕ್ಕೆ ಶುರುವಾಗಿದೆ ಕಣ್ರಿ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿರುವ ಬಾಂಗ್ಲಾ ಪ್ರಜೆಗಳನ್ನ ಅಲ್ಲಿನ ಸರ್ಕಾರ ಒದ್ದು ಹೊರ ಕಳಿಸುತ್ತಿದೆ. ತಮ್ಮ ರಾಜ್ಯದಲ್ಲಿರುವ ಬಾಂಗ್ಲಾ ಪ್ರಜೆಗಳನ್ನ ರಾಜ್ಯದಿಂದ ಗಡೀಪಾರು ಮಾಡ್ತಿದೆ. ಹೀಗಾಗಿ ಸಾಲು ಸಾಲು ಬಾಂಗ್ಲಾ ಪ್ರಜೆಗಳು ಇದೀಗ ಬೇರೆ ರಾಜ್ಯಗಳತ್ತ ಮುಖ ಮಾಡಿರೋದು ಖಚಿತವಾಗಿದೆ. ಈ ನಡುವೆ ಇದೀಗ ಬೆಳಗಾವಿಯಲ್ಲೂ ಸಾಕಷ್ಟು ಬಾಂಗ್ಲಾ ಪ್ರಜೆಗಳು ಬಂದಿರೋದು ಆತಂಕಕ್ಕೆ ಕಾರಣವಾಗಿದೆ ನೋಡಿ. ಇನ್ನು ಬೆಂಗಳೂರು ಬಳಿಕ ಬೆಳಗಾವಿಗೆ ಅಕ್ರಮ ಬಾಂಗ್ಲಾ ವಲಸಿಗರು ಕಾಲಿಟ್ಟಿದ್ದಾರೆ ಎಂಬ ಆರೋಪ ಕೇಳಿಬರ್ತಾ ಇದೆ. ಒಂದೇ ದಿನದಲ್ಲಿ ಹುಬ್ಬಳ್ಳಿಯಲ್ಲಿ ಸಾಲು ಸಾಲು ಅಕ್ರಮ ಬಾಂಗ್ಲಾ ಪ್ರಜೆಗಳು 3 ಬಸ್ಸುಗಳಲ್ಲಿ ಬಂದಿಳಿದಿದ್ರು. ಅದೇ ರೀತಿ ಬೆಳಗಾವಿ ಬಸ್ ನಿಲ್ದಾಣಕ್ಕೆ 20ಕ್ಕೂ ಹೆಚ್ಚು ಜನರ ಮೇಲೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆ ಪೊಲೀಸರು ಮಾಳಮಾರುತಿ ಠಾಣೆಗೆ ಕರೆದುಕೊಂಡು ಬಂದು ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು. ಪ್ರತಿಯೊಬ್ಬರ ಐಡಿ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಿದಾಗ ಸತ್ಯಾಸತ್ಯತೆ ಆಚೆ ಬಂದಿದೆ ನೋಡಿ. ಚುನಾವಣೆಗೆ ಹೋಗಿದ್ದ ಜನರು ಕೆಲಸಕ್ಕೆ ವಾಪಸ್ ಬೆಳಗಾವಿಯ ಶಹಾಪುರಕ್ಕೆ ಬಂದಿರೋದಾಗಿ ಹೇಳಿಕೆ. ಈ ಅಕ್ರಮ ಬಾಂಗ್ಲಾ ಪ್ರಜೆಗಳು ಅಂತ ಅನುಮಾನ ಮೇರೆಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆಗ ಇವರೆಲ್ಲ ಯಾವುದೇ ಬಾಂಗ್ಲಾ ಪ್ರಜೆಗಳಲ್ಲ, ಬದಲಿಗೆ ಎಲ್ಲರೂ ಪಶ್ಚಿಮ ಬಂಗಾಳದ ಐಡಿಗಳನ್ನ ಪತ್ತೆಯಾಗಿವೆ. ಇವರೆಲ್ಲ ಚುನಾವಣೆಗಾಗಿ ಹೋಗಿದ್ದರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಇದೀಗ ಮತ್ತೆ ಕೆಲಸಕ್ಕೆ ವಾಪಸ್ ಆಗಿದ್ದೇವೆ ಎಂದು ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ. ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಐಡಿ ಕಾರ್ಡ್ ನಕಲಿನಾ ಅಸ್ಲಿನಾ ಅಂತ ಪರಿಶೀಲನೆ ಮುಂದುವರಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಶ್ರೀರಾಮ್ ಸೇನೆ ಜಿಲ್ಲಾಧ್ಯಕ್ಷ ರವಿ ಕೊಕೆತ್ಕರ್ ಭೇಟಿ ನೀಡಿದ್ದಾರೆ. ಬಾಂಗ್ಲಾ ವಲಸಿಗರು ಅಂತ ಅನುಮಾನ ಇದೆ. ಹುಬ್ಬಳ್ಳಿಯಲ್ಲಿ ಕೆಲವರನ್ನ ತಪಾಸಣೆ ಮಾಡಿದ್ದಾರೆ. 3 ಬಸ್ಗಳಲ್ಲಿ ಜನರು ಬಂದಿದ್ದಾರೆ. ತಪಾಸಣೆ ಮಾಡುವಂತೆ ರವಿ ಕೊಕೆತ್ಕರ್ ಒತ್ತಾಯ ಮಾಡಿದ್ದಾರೆ. ಡಿಸಿಪಿ ನಾರಾಯಣ್ ಭರ್ಮನಿ ನೇತೃತ್ವದಲ್ಲಿ ತನಿಖೆ. ಬೆಳಗಾವಿಯಲ್ಲಿ ಅಕ್ರಮ ವಲಸಿಗರು ಪತ್ತೆ ಆರೋಪ ಹಿನ್ನೆಲೆ ಡಿಸಿಪಿ ನಾರಾಯಣ್ ಭರ್ಮನಿ ನೇತೃತ್ವದಲ್ಲಿ ತನಿಖೆ ಮುಂದುವರೆದಿದೆ. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗ್ತಾ ಇದೆ. 20ಕ್ಕೂ ಹೆಚ್ಚು ಜನರ ಮೇಲೆ ಮೊಬೈಲ್ ಮತ್ತು ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಲಾಗಿದೆ. ಬೆಳಗಾವಿಯ ಶಹಾಪುರದಲ್ಲಿ ಅಕ್ಕಸಾಲಿಗ ಕೆಲಸ ಮಾಡೋ ಕಾರ್ಮಿಕರು ಎಂದು ತಿಳಿದು ಬಂದಿದೆ ನೋಡಿ. ಆದ್ರೂ ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಹಾವಳಿ ಹೆಚ್ಚಾಗ್ತಿದೆ. ಈಗಾಗಲೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋ ಸುದ್ದಿ ಸಾಕಷ್ಟು ಸದ್ದು ಮಾಡಿತ್ತು. ಕೊನೆಗೆ ಪೊಲೀಸರು ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಗಡೀಪಾರು ಮಾಡಿದ್ರು. ಆದ್ರೂ ಕೂಡ ಅಕ್ರಮ ವಲಸಿಗರ ಹಾವಳಿ ಹೆಚ್ಚಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಕ್ರಮವಾಗಿ ಭಾರತವನ್ನ ಪ್ರವೇಶಿಸುವ ಬಾಂಗ್ಲಾ ನುಸುಳುಕೋರರು ಕೇವಲ ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಇತರೆ ಜಿಲ್ಲೆಗಳಿಗೂ ಕಾಲಿಡುತ್ತಿದ್ದಾರೆ ಎಂಬ ಸುದ್ದಿ ಆತಂಕಕ್ಕೆ ಕಾರಣವಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.